ದಾವಣಗೆರೆ ಬೈ ಎಲೆಕ್ಷನ್ನ ಎಫೆಕ್ಟು ಸಚಿವ ಜಮೀರ್ ಅಹಮದ್ಗೆ ಸಂಕಷ್ಟ ಎದುರಾಗುತ್ತಾ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಚುನಾವಣೆಯಲ್ಲಿ ಸಮುದಾಯವನ್ನ ದಾರಿ ತಪ್ಪಿಸಿರುವಂಥ ಆರೋಪ ಕೇಳಿ ಬರ್ತಾ ಇರೋದು. ಎಂಎಲ್ಸಿ ಸಲೀಂ ಅಹಮದ್, ಶಾಸಕ ರಿಜ್ವಾನ್ ಅರ್ಷದ್ನ ಆರೋಪ. ಮೂವರು ನಾಯಕರು ಸಮುದಾಯದ ದಾರಿ ತಪ್ಪಿಸಿದ್ದಾರೆ ಎನ್ನುವಂಥ ಆರೋಪ. ಬಹಿರಂಗ ಆರೋಪವನ್ನು ಇಟ್ಕೊಂಡೆ ಹೈಕಮಾಂಡ್ಗೆ ವರದಿ. ಕೆಪಿಸಿಸಿ ವರದಿಯನ್ನು ಆಧರಿಸಿ ಜಮೀರ್ ಮೇಲೂ ಕೂಡ ವರಿಷ್ಠರಿಂದ ಕ್ರಮ ಕೈಗೊಳ್ಳಲಾಗುತ್ತೆ ಅನ್ನೋ ಪ್ರಶ್ನೆ. ನೋಡಿ, ನೀವು ಬೇರೆ ಬೇರೆ ನಾಯಕರ ಮೇಲೆ ಕ್ರಮ ಕೈಗೊಳ್ಳೋದು ಬೇರೆ. ಈಗ ಒಂದಿಬ್ರು ತಲೆದಂಡ ಆಯಿತು ಅಂತ ಹೇಳ್ತಾ ಇದ್ರಲ್ಲ, MLC ಆಗಿದ್ದವರು, ಅಲ್ಪಸಂಖ್ಯಾತ ಸಮುದಾಯದ ಅಧ್ಯಕ್ಷರಾದವರು, ನಾಯಕರಾದವರು ಅವರು. ಬಟ್ ಜಮೀರ್ ಅಹಮದ್ ಮೇಲೆ ನೀವು ಕ್ರಮ ಕೈಗೊಳ್ತೀರಾ? ಇದು ಪ್ರಶ್ನೆ. ಪ್ರಬಲ ನಾಯಕ ಅಂತ ಕರೆಸ್ಕೊಳ್ತಾರೆ, CM ಆಪ್ತ ಅಂತ ಕರೆಸ್ಕೊಳ್ತಾರೆ. ಇವ್ರದ್ದು ಹೆಸರು ಕೇಳಿ ಬರ್ತಾ ಇದೆ. ಇವರು ತಪ್ಪು ಮಾಡಿದ್ದಾರೆ ಅಂದ್ರೆ ತಗೊಳ್ಳಿ ಆಕ್ಷನ್ ಇವ್ರ ವಿರುದ್ಧವೋ. ಸಚಿವ ಸಂಪುಟ ಪುನರಚನೆಯ ವೇಳೆ ಜಮೀರ್ರನ್ನ ಕೈ ಬಿಡ್ತಾರಾ? ಹಾಗಾದ್ರೆ ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತ ಅಭ್ಯರ್ಥಿಗಳ ಮನವೊಲಿಸಿದ ಜಮೀರ್ ಬಲವಂತಕ್ಕೆ ಕೊನೆಗೆ ಬಂದು ಸುದ್ದಿಗೋಷ್ಠಿಯನ್ನ ಮಾಡಿದ್ರು ಸಚಿವ ಜಮೀರ್. ಹೀಗಾಗಿ ಜಮೀರ್ ಅಹಮದ್ ಮೇಲೂ ಕೂಡ ಕೆಪಿಸಿಸಿಯಿಂದ ದೂರನ್ನ ನೀಡಲಾಗಿದೆ ಅನ್ನುವಂಥ ವಿಚಾರ. ಸುರ್ಜೇವಾಲಾ ಮುಖಾಂತರವಾಗಿ ದೂರು ಕೊಡಿಸಿರುವಂಥ DCM DKC ನೋಡಿ, ಬಾಗಲಕೋಟೆ ಎಲೆಕ್ಷನ್ ಕಡೆ ಹೋಗ್ತೀನಿ ಅಂತ ಅಂದ್ರು, ಕೇರಳಕ್ಕೆ ಹೋಗ್ತೀನಿ ಅಂತ ಅಂದ್ರು, ಹೋಗಿದ್ರು ಕೂಡ. ದಾವಣಗೆರೆ ಕಡೆ ಒಂಚೂರು ನೋಡಿ ಅಂತ ಅಂದರೆ ಜಮೀರ್ ಅಹಮದ್ ಅವರು ತಲೆ ಹಾಕಿರಲಿಲ್ಲ. ಯಾವಾಗ ಒತ್ತಡ ಎಲ್ಲ ಬಂತೋ ಆಗೊಂದು ಪ್ರೆಸ್ ಮೀಟ್ ಅಂತ ಹೇಳಿದ್ರು. ಬಟ್ ಜಮೀರ್ ಅವ್ರದ್ದು ಕೂಡ ಇಲ್ಲಿ ಪಾತ್ರ ಹೇಗಿದೆ. ಅವರು ಕೂಡ ಸಮುದಾಯದ ದಾರಿ ತಪ್ಪಿಸೋ ಕೆಲಸ ಮಾಡಿದ್ರು. ಅದೇ ಸಮುದಾಯದ ನಾಯಕ ಆಗಿ, ಕಾಂಗ್ರೆಸ್ನ ಲೀಡರ್ ಆಗಿ ಅವರು ಮುಂಚೂಣಿಯಲ್ಲಿ ನಿಂತ್ಕೊಳ್ಬೇಕಾಗಿತ್ತು, ಎಲ್ಲ ಸರಿಪಡಿಸ್ಬೇಕಾಗಿತ್ತು. ಆದರೆ ಕಾಟಾಚಾರಕ್ಕೆ ಬಂದು ಈ ಒತ್ತಡಕ್ಕೆ ಬಂದು ಕೆಲಸ ಮಾಡಿ ಹೋದ್ರು ಅನ್ನೋದೊಂದು ಆರೋಪ ಇದೆ. ಸೊ ಇವ್ರ ಮೇಲೂ ಕೂಡ ಇದೀಗ ದೂರನ್ನ KPCC ನೀಡಿರೋದು. ACC ಏನು ಮಾಡುತ್ತೆ ಇದಕ್ಕೆ ಅನ್ನೋದು ಪ್ರಶ್ನೆ ಆಗುತ್ತೆ. ಬೇರೆಯವರ ತಲೆದಂಡ, ಬೇರೆಯವ್ರ ವಿರುದ್ಧ ಆ್ಯಕ್ಷನ್ ತೆಗೆದುಕೊಂಡಂಗೆ ಜಮೀರ್ ವಿರುದ್ಧ ತಗೊಳ್ತೀರಾ ಹಾಗಾದರೆ ಅಂತ ಪ್ರಶ್ನಿಸ್ತಾ ಇದ್ದಾರೆ ಕೆಲವು ನಾಯಕರುಗಳು. ಯಾಕಂದರೆ ಇವರು CM ಆಪ್ತರು ಬೇರೆ, ಆಮೇಲೆ ಕಾಂಗ್ರೆಸ್ನ ಲೀಡರ್ ಅಂತ ಕರೆಸ್ಕೊಳ್ತಾರೆ, ಅಲ್ಪಸಂಖ್ಯಾತ ಸಮುದಾಯದ ನಾಯಕ ಅಂತ ಕರೆಸ್ಕೊಳ್ತಾರೆ, ವರ್ಚಸ್ಸಿರುವಂಥ ನಾಯಕ. ಇವ್ರ ವಿರುದ್ಧ ಹಾಗಿದ್ರೆ ಆ್ಯಕ್ಷನ್ ತೆಗೆದು ತಲೆದಂಡ ಮಾಡ್ತೀರಾ? ಸುಮ್ಮನೆ ಸಣ್ಣ ಪುಟ್ಟವ್ರ ತಲೆದಂಡ ಅಂತ ಅಲ್ಲ ಇದು. ಸೊ ಹಾಗಾಗಿ ಪ್ರಶ್ನೆ ಇದೆ.